ವೈಶು ಗೊತ್ತಿಲ್ಲ. ನಾ ಕಿಚನ್ಗೆ ಬಂದೀನಿ, ಏನು ಮಾಡತ್ತೇನೆ ಅಂತ ತೋರಿಸ್ತೇನೆ. ವೈಶುನ ರಿಯಾಕ್ಷನ್ ನೋಡೋಣ ಬರ್ರಿ. ಹಂಗೆ ಅಯ್ಯೋ ಏನಿದೆ ಸರ್ಪ್ರೈಸ್. ನೋಡ್ರಿ ವೈಶುನ ರಿಯಾಕ್ಷನ್. ಆಕಿಗೆ ಗೊತ್ತೇ ಇರಲಿಲ್ಲ ನಾ ಇದೇನೇನು ಮಾಡಿದ್ದೇನೆ ಏನೇನಿಲ್ಲ ಅಂತ. ಯಾವಾಗ ಹೆಂಗ್ ತಂದಿಟ್ಟಿ? ಆಗಲೇ ನಿನಗೆ ಸರಿ ಈ ಕಡೆ ಬನ್ನಿ, ಈ ಕಡೆ ಈ ಸರಿ ಬಾ, ಈ ಕಡೆ ಬಾ. ಆಗಲೇ ನಿಂಗೆ ಹೇಳಿದ್ದೀನಿ ಗೊತ್ತು ಸಿ ಎನ್ ಜಿ ಹಾಕೊಂಡ್ಬರ್ತೇನಂತ. ಸಿ ಎನ್ ಜಿ ನಾನು ನಿನ್ನೆ ಹಾಕಿದ್ನಿ. ಮುದ್ದಮ್ ಇದು ಮತ್ತು ಇದನ್ನ ತರಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಬಿಡೋದಿಲ್ಲಿಕ್ಕೆ ಅದ್ರ ಸಲಗ ಮುದ್ದಮ್ ಹೇಳಿಕೆ ಸಾರು ಪುಡಿ ಈ ಕಡೆ ಹೋಗಿ ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಆ ಕೆರೆಬೇಗಿತ್ತು ಮುದ್ದಮ್ಮ ಒಂದು ಕೆರೆಬೇಗ ತೊಗೊಂಡ್ರಿ ಈಗ ಗೊತ್ತಾಗ್ತಿದೆ ಅಂತ ಕೆಲಸ. ಅದ್ರೊಳಗೆ ಕೆಳಗೆ ಅರ್ಬಿ ಹಾಕಿದ್ನಿ, ಮ್ಯಾಲಿದ್ನ ಇಟ್ನಿ, ಹತ್ರ ಮೇಲೆ ಒಂದು ಶರ್ಟ್ ಇಟ್ನಿ ಗೊತ್ತಾಗ್ಬಾರ್ದಂತ. ನಂಗೆ ಏನು ಗೊತ್ತಾಗಿಲ್ಲ ರೀ ಗೈಸ್. ಹೆಂಗೆ ಅನ್ಸಿತ್ತಾ? ಅಯ್ಯೋ ಇದು ಲಿಟ್ರಲಿ ಕರ್ರೇನ ಸರ್ಪ್ರೈಸ್ ಅನ್ಸಿತ್ರಿ ಫುಲ್ಲು. ಏನು ಹೇಳ್ಬೇಕನ್ನೋದೇ ಗೊತ್ತಾಗತ್ತಿಲ್ಲ. ಇನ್ನೊಂದೇನು ಗೊತ್ತೈತಿ, ಅವ್ ಸಿ ಎನ್ ಜಿ ಹಾಕಿಸ್ತಾನಂತೇಳಿ ಹೋದಾವ. ನಂಗೇನು ಗೊತ್ತೇ ಇಲ್ಲ, ನಂಗೆ ಏನೂ ಐಡಿಯಾನೇ ಇಲ್ಲ. ಇವ್ರ ಮನೆ ಒಳಗೆ ಕುಂತೇನೆ ನಾನು, ಅಂದರೆ ನಮ್ಮ ಅತ್ತಿ ನಮ್ಮ ಮನ್ಯಾಗ ಕುಂತೇನೆ. ಸೊ ನಂಗೆ ಏನೂ ಐಡಿಯಾನೇ ಇಲ್ಲ ಇದ್ರ ಬಗ್ಗೆ. ಯಪ್ಪ ಫುಲ್ ಶಾಕ್ ಆದ್ನಿ ನಾನು. ಆ್ಯಂಡ್ ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್ಮ. ನನಗೆ ಏನಪ್ಪ ಈ ಸಲ ಗ್ರ್ಯಾಂಡಾಗಿ ಮಾಡಕ್ಕೆ ನನಗೆ ಆಗಂಗಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಆದರೆ ನೈಟ್ ನನಗೆ ಸರ್ಪ್ರೈಸ್ ಕೊಡ್ಬೇಕಂತಿತ್ತು. ಮತ್ತು 12 ಗಂಟೆಗೆ ವಿಶ್ ಮಾಡ್ಬೇಕಂತಿತ್ತಕ್ರೆ ಏನು ಮಾಡಲಿ, ಕೇಕ್ ಮೆಲ್ಟ್ ಆಗ್ತೈತಿ. ಅವಾಗ ಮೊದಲೇ ಹೇಳಿದ್ರೆ ಭಾಳ ಮಾಡಿದ್ರೆ 1 ತಾಸಿಲ್ಲ 1.5 ತಾಸು ಒಳಗತ್ತೆ. ಈಗ ಆಗೈತಿಲ್ಲ ಅಷ್ಟು. ಅದ್ರ ಸಲುವಾಗಿನ ಮತ್ತು ಇವಾಗ ಹೋಗಿ ಮುಚ್ಚಿಟ್ಟಿದ್ನಿ. ಅದಕ್ಕೆ ಹೋಗಿ ತೊಗೊಂಡು ಕ್ಯಾಂಡಲ್ ಹಚ್ಕೊಂಡು ಬರ್ತಿದ್ನಿ ಕತ್ಲೊಳಗೆ. ಇದು ಲೈಟ್ ಓಪನ್ ಇತ್ತಲ್ಲ ಅದ್ರ ಸಲುವಾಗಿನ ಸುಮ್ಮನಾದ್ನಿ. ಕರೆನೂ ಭಾಳ ಕಡೆ ಖುಷಿ ಆತ್ರಿ ಗೈಸ್. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಯಾರೋ ಒಬ್ರು ಸರ್ಪ್ರೈಸ್ ಕೊಡತ್ತಾರು. ಅದು ನನ್ನ ಗಂಡನ ಆಗ್ತಾನ ಅಂತ ಹೇಳಿದ ಫಸ್ಟ್ ಟೈಮ್. ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಭಾಳ ಖುಷಿ ಆಗತ್ತೆ. ಕೇಕ್ ಹೆಂಗೈತಿ? ಮಸ್ತ್ ಐತಿ, ಕ್ಯೂಟ್ ಐತಿ, ಚಂದ ಐತಿ. ಮತ್ತು ನನಗೆ ಚಾಕ್ಲೇಟ್ ಆಕಿ ಯಾವ್ಯಾವ ಥರ ಇಷ್ಟಪಡ್ತಾವ ಅಂತ ನನಗೆ ಅಷ್ಟು ದಿನಲ್ಲಿ ಯಾಕಪ್ಪ ಅಂತಂದ್ರೆ ಬಬ್ಲಿ ಅಂದ್ರೆ ಇಷ್ಟ ಗೊತ್ತೈತಿ. ಕರೆ ಅದಕ್ಕಿಂತ ಇಷ್ಟ ಇನ್ನು ಯಾವ್ಯಾವ್ದಾವ ಒಂದು 2 ಅದ್ರ ಸಲುವಾಗಿ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಬಟ್ ಇನ್ನು ತಾನೆ ನನಗೆ ಅನ್ಸಿತ್ತು ನಾನು ತಲೆ ಮೇಲೆ ಗಡಿಬಡಿ ಇತ್ತು. ಯಾಕಪ್ಪ ಅಂತಂದ್ರೆ ಮತ್ತೆ ಹೊಳೆ ಮೇಲೆ ಕಾಲ್ ಮಾಡ್ತಿದ್ಲಿಕ್ಕೆ ಎಲ್ಲದಿ ಅಂತ. ಮತ್ತೆ ಸಿಕ್ಕೋದು ಬೇಡ ಅಂತ ಕೇಸ ಮತ್ತೆ ಹಿಂಗೆ ಗಡಿಬಡಿ ತಂದ್ಬಿಟ್ಟು ಗ್ಯಾಸ್ ಹಾಕೊಂಡ್ಬರ್ತಾನ ಅಂತ ಹೇಳ್ಬೋದು. ನಂಗೆ ಅದ ತಲೆಯೊಳಗೈತಿ. ಹೆಂಗ ಏನೋ ಲಕ್ಷ್ಯ ಇಲ್ಲ, ನಮ್ಗೇನು ಗೊತ್ತೇ ಇಲ್ಲ ನನಗೆ. ಸೊ ಯಪ್ಪ ಖುಷಿ ಆಯ್ತು, ಫುಲ್ ಖುಷಿ ಆಯ್ತು. ನಂಗೆ ಇದೆಲ್ಲ ಚೀಕ್ಸ್ ಎಲ್ಲ ಹಿಂಗೆ ನುಸಾತಾವ ಯಾಕೆ ನಕ್ಕ. ಈಗ ಅಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಹಂಗೆ ಹೇಳಿದ್ನಿ ಮುದ್ದಮ್ ಅಂದ್ರೆ ಒಳಗಡೆ ಕಿಚನ್ಗೆ ಹೋಗ್ಬೇಕಾದ್ರೆ ಏನು ಹೇಳಿದ್ನಿ? ಇದನ್ನ ತಡಿ ಹಂಗ ಲಾಗ್ ಮಾಡ್ಕೊಂಡ್ ಬರ್ತೀನಿ ಏನೋ ಅಂತ ಹೇಳಿದ್ನಿ. ನಿನ್ ಮುಂದ್ ಮಾಡಕ್ ಆಗಂಗಿಲ್ಲ, ಅಲ್ಲಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದ. ಚಿಲ್ಕ ಹಾಕೊಂಡ್ ಹೋಗಿದ್ದ, ಅದಕ್ಕೆ ಚಿಲ್ಕ ಹಾಕೊಂಡಿದ್ನಿ ಹೋಗಿದ್ದ. ನಾನು ಕೈಗೆ ಹ್ಯಾಂಡ್ ಎಕ್ಸ್ಪ್ಲೋಟ್ ಏನೋ ಹಚ್ಕೋತಾರಲ್ಲ ಅದನ್ನ ಹಚ್ಕೊಂಡು ಇದನ್ನ ಮಾಡ್ಕೊಂತ ಕುಂತಿದ್ದೆ ನಾನು. ಸೊ ಏನೋ ಫುಲ್ ಸರ್ಪ್ರೈಸ್ ಆಗ್ಬಿಟ್ಟು ನಾ ಫುಲ್ ಖುಷಿ ಅನ್ಸತಿ. ಇದ ಫಸ್ಟ್ ಬರ್ತಡೇ ನನಗೆ ಇಷ್ಟು ಸಡನ್ ಆಗಿ ಭಾಳ ಖುಷಿ ಆಗತ್ತೈತಿ. ಯಾಕಂದ್ರೆ ಪ್ರತಿ ಬರ್ಡೇ ಒಳಗ ಎಲ್ಲೋ ಏನೋ ತರಕ್ ಹೋದ್ರು ಆಕಿ ಇರ್ತಿದ್ಲ. ಅದ್ರ ಸಲುವಾಗಿ ಏನು ಸರ್ಪ್ರೈಸ್ ಕೊಡಕ್ ಆಗ್ತಿರ್ಕಿಲ್ಲ. ನನ್ನ ಕಡೆ ಸರ್ಪ್ರೈಸ್ ಕೊಡೋದು ಆಗಿದ್ದ ಇಷ್ಟ ಹೆಚ್ಚಿಂದ್ರಿ ಗೈಸ್. ನಂಗೆ ಎಷ್ಟು ಖುಷಿ ಆಗದ್ರಿ ಗೊತ್ತೈತಿ. ಸರ್ಪ್ರೈಸ್ ಅನ್ನೋದು ಭಾಳ ಕರೆನ ಗೊತ್ತಿಲ್ಲಾರ್ದ ಮಾಡ್ತಾರಲ್ಲ, ಅದು ಭಾಳ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು. ಭಾಳ ತುಡುಗ್ಲೆ ಮಾಡಿದ್ವಿ ಯಾಕಪ್ಪ ಅಂತಂದ್ರೆ ಆಕಿ ಕಡೆನೂ ಪಿಶು ಹಿಡ್ಕೊಂಡಿದ್ಲ. ಆಕಿ ಫ್ಲಾಶ್ ಆಗಿಲ್ಲ ಆಗಲೇ ಕ್ಯಾನ್ಲ ಬೇಕ್ರಿ ವಾಸನೆ ಬರತೈತೆ ಅಂತ ಕೇಸ್ ಇದಾದ ನನಗೆ. ನಾ ಹೆಂಗಂದ್ರೆ ಈ ನಮ್ಮ ಓಣ್ಯಾಗ ಬರಾಕತ್ತಿದ್ವಿ, ಇಲ್ಲಿ ಅವ್ರ ಮನೆಯಿಂದ ಈ ನಮ್ಮ ಮನೆಗೆ ಬರಾಕತ್ತಿದ್ವಿ. ಬರಬೇಕಾದ್ರೆ ಏನಾಯ್ತು, ಗಿಡ್ ಏನೋ ಒಂಥರ ಬೇಕ್ರಿ ಸ್ಮೆಲ್ ಬರೋದಿಲ್ಲ ಅಂತ ಇಷ್ಟ. ಅವನು ಅನ್ಲಿಲ್ಲ, ನಾನು ಅನ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ನನಗೆ ಏನು ಐಡಿಯಾ ಇರಲಿಲ್ಲ. ನನಗೆ ಅವ ಫ್ಲ್ಯಾಶ್ ಆಯ್ತು. ಅಯ್ಯೋ ಗೊತ್ತಾಯ್ತು ಹೆಣ್ಮಕ್ಳ ಮೂಗು ಭಾಳ ಚೌಕಂತ ಫ್ಲ್ಯಾಶ್ ಆಯ್ತು. ಆಮ್ಲೆ ಅನ್ಸಿತ್ತು ಮತ್ತೆ ಇದನ್ನೆಲ್ಲ ಮುಚ್ಚಿ ಬಿಡೋಕಂತ ಗಪ್ಪದ್ನಿ. ಒಂದು ದಿವಸ ಮ್ಯಾಲೆ ತೊಗೊಂಬಂದ್ಬಿಟ್ಟೆ. ನಂಗೆ ಕರೆನ ಗೊತ್ತಾಗ್ಲಿಲ್ಲ. ನಾ ಆಗಿದ್ರೆ ಹೆಂಗೆ ಬೇಕಾಗ ಹಿಂಗೆ ಮಾಡ್ಕೊಂತ ಬರ್ತೀನಿ ಚೀಲ. ಅದನ್ನು ನಾವು ಇಲ್ಲ ನೋಡ್ರಿ ಅಲ್ಲಿಂದ ಬಂದು ಕೂಡಲೇ ಇದನ್ನಿಲ್ಲ
ಅಲ್ಲಿಂದ ಬಂದೇವ್ರಿ ಬ್ಯಾಗ್ ಒಳಗೆ ಅದು ಐತಿ ಅಂದ್ರೆ ಕೇಕ್ ಎಲ್ಲ ಐತಿ ಮುದ್ದೆ ಹತ್ತವ ಅದನ್ನು ಬಿಟ್ಟು ಈ ಬ್ಯಾಗ್ ಐತ್ಲ ಆಕಿನ ಬ್ಯಾಗ್ ಇತ್ಕೊಳ್ ತಂದಿದ್ನಿ ಅದನ್ನ ಇತ್ಕೊಳಗೆ ಡ್ಯಾಗಡ್ ತಂದು ಹಿಂಗೆ ಒಗದ್ ಬಿಡ್ಲಿ ಇದನ್ನ ನನ್ನ ತಲೆ ಹಾಪಾತ ನೋಡಿ ಈಗ ಗೊತ್ತಿರ್ಬಿಡು ಪಾಪ ಹೇಗೆ ಮುದ್ದೆ ಆಯ್ತು ಹಾಳಾತು ಅಂತ ನಾ ತಲೆ ಕರ್ಸೋನಿ ಅದಕ್ಕೆ ಭಾಳ ಬೇಡ ಅಂತ ಕೆಸ 10 ಗಿಡ ಟೈಮ್ ಯಾವಾಗ ಈಗ ಕರೆಕ್ಟ್ ನೋಡ್ರಿ 11 ಆಗಿತ್ತು ಟೈಮ್ 11:06 ಆಗೈತಿ ಅದಕ್ಕೆ ಇವಾಗ ನಾ ಮಾಡ್ಬೇಕು ಅನ್ಸಿತ್ತ ಅವ ಆಕ್ಚುಲಿ ಇದಕ್ಕೆ ಹೋಗಿದ್ರಿ ಏನಂತಾರು ಹಿಂಗ್ ಹೊರಗೆ ಹೋಗಿದ್ದಲ್ಲ ತಮ್ನೇಲ್ ಮಾಡತ್ತೀನಿ ನಾನು ಇದನ್ನ ವಿಡಿಯೋ ನೋಡಿ ಫೋಟೋ ತಮ್ಮನೇಲಿ ಮಾಡ್ಕೊಳತ್ತೇಳಿ ಫೋಟೋ ಮಾಡ್ಕೊಳತ್ತೀನಿ ನಾ ಚಂದ ಬಂದೈತಿಪ್ಪ ಇದಂತ ಹೇಳಿ ಇಲ್ಲ ಇವಾಗ ಬರ್ಡೇ ವಿಶ್ ಅಂತಿ ಇನ್ನೊಂದ್ಸಲ ಮಾಡ್ತೀನಿ ವಿಶ್ ಯು ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಅಡ್ವಾನ್ಸ್ ಅಂತ ಹೇಳಿ ಅಡ್ವಾನ್ಸ್ 1 ತಾಸು ಅಡ್ವಾನ್ಸ್ ಅಂದ್ರೆ ನಾಳಿದ್ದು ಚಲೋ ಇಲ್ಲ ಡೇಟ ಥ್ಯಾಂಕ್ ಯು ಸರಿ ಬರ್ಡೇ ಸ್ಟಾರ್ಟ್ ಆಗ್ತೈತಿ ಬರ್ರಿ ಬರೋಣ ಥ್ಯಾಂಕ್ ಯು ಕಟ್ ಮಾಡಲಿ ಕಟ್ ಮಾಡು ಕಟ್ ಮಾಡು ಅದು ಕ್ಯಾಂಡಲ್ ನೋಡೋದು ಮಸ್ತ್ ಐತಿ ಚಲೋ ಐತಿ ಕ್ಯಾಂಡಲ್ ಏಪ್ಪ ಇಷ್ಟು ಮಟ್ಟ ನಂಗೆ ಏನು ಇದು ಲಕ್ಷ ಬಂದಿಲ್ಲ ಇದ ಹಂಗದ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ವೈಶು ಹ್ಯಾಪಿ ಬರ್ಡೇ ಟು ಯು ಬರ್ಡೇ ಥ್ಯಾಂಕ್ ಯು ಕರ್ಣ ಬಾಪು ಸರ್ ಲವ್ ಯು ಸೇಮ್ ಟು ಯು ನನಗೆ ಅರ್ವಿ ತರಕ್ಕೆ ಹೋಗಿದ್ದು ನಾವು ಇವತ್ತು ಅಂದರೆ ಈ ಟೈಮ್ಗೆ ಹೋಗಿದ್ದು ಒಂದು 8:00 ಹೋಗಿದ್ದು ಅಲ್ಲೇ ಇಕ್ಕಿ ನೋಡ್ರೆ ಟೈಮ್ ಆಗತ್ತೈತಿ ನೋಡ್ರಿ ಮನೆಗೆ ಹೋಗ್ಬೇಕು ಏನು ಯಾವ ಹೇಳಿಕೆ ನಾನು ತೊಗೊಂಬಕ್ಕೆ ಹೋಗಿ ನನಗೆ ಸ್ಪ್ಲಾಶ್ ಆಗಿಲ್ಲ ಅಂತ ಸಲ ಮನೆಗೆ ಹೋದು ಮುದ್ದಮ್ ಗ್ಯಾಸ್ ಹಾಕೊಂಡು ಯಾವ ಸಿಕ್ಲಾ ಅವತ್ತು ಆಟ ಹೋಗ್ಬಿಟ್ಟೆ ಮತ್ತು ಬೈಕ್ ತೊಗೊಂಡ್ರೆ ಡೌಟ್ ಬರ್ತೈತಿ ಎಲ್ಲಿ ಹೊಂಟಾನೋ ದೋಸ್ತ ಕಡೆ ಹೊಂಟಾನ ಆಗಲಿಲ್ಲ ಮತ್ತು ಸ್ವಲ್ಪ ಜಾಗ ಚಾಲು ಆಗ್ತಾವೆ ಅದ್ರ ಸಲ ರಿಕ್ಷಾ ತೊಗೊಂಡು ಹೋದ್ರೆ ಏನು ಜಾಗ ಆಗೋದಿಲ್ಲ ಅಂತ ಸ್ವಲ್ಪ ತೊಗೊಂಡು ಹೋಗಿದ್ನಿ You made my day. Actually. ಮತ್ತೆ ನಾಳೆ ಏನೇನು ಪ್ಲಾನ್ ಇನ್ನೊಂದೇನಂದ್ರೆ ಸೂರ್ಯ ಸೇಮ್ ಮಸ್ತ್ ಪಕ್ಕಿ ವೈಟ್ ಕಲರ್ ಔಟ್ಫಿಟ್ ಜುಡಿಯೋಕೆ ಹೋಗಿದ್ವಿ ನಿನ್ನೆ ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಡ್ಸಿದನು ಮಸ್ತ್ ಪಕ್ಕಿ ವೈಟ್ ಕಲರ್ ಔಟ್ಫಿಟ್ ಕೊಡ್ಸಿದನು ಆ್ಯಂಡ್ ವೈಟ್ ಕಲರ್ ಹೀಲ್ಸ್ ಕೊಡ್ಸಿದನು ನಾಳೆ ಲುಕ್ ನೋಡ್ರಿ ನಿಮ್ಗೆ ಗೊತ್ತಾಕೈತಿ ನಾಳೆ ದೇವ್ರ ಗುಡಿಗೆ ಹೋಗ್ತೀವಿ ಸೊ ಎಲ್ಲ ಇದ್ರಾಗ ಒಂದು ಲಾಗ್ ಇರ್ತೈತಲ್ಲ ಸೊ ನಾಳೆ ಮರ್ಕೊಂಬಿಗೆ ಹೋಗ್ತೀವಿ ಫಸ್ಟ್ ಮಮ್ಮಿ ಕೊಟ್ಟಿದ್ದ ಡ್ರೆಸ್ ಹಾಕೋತೇನೆ ವೈಟ್ ಕಲರ್ ಅದು ಚೂಡಿದಾರ್ ಐತಿ ಆಮೇಲೆ ಇವ್ ಕೊಟ್ಟಿದ್ದ 1 ಪೀಸ್ ಡ್ರೆಸ್ ಐತಿ ಸೊ ಅದನ್ನ ಆಮೇಲೆ ಹಾಕೋತೇನೆ ಗೈಸ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಈ ಲಾಗ್ ಫುಲ್ ಎಲ್ಲ ಒಂದೇ ವಿಡಿಯೋ ಒಳಗಾಗಿರ್ತೈತಿ ಬರ್ಡೇ ಸಲಾನ ಮಾಡಿದಂಥದ್ದು ಲಾಗ್ ಆಗಿರ್ತೈತಿ ಎಲ್ಲರೂ ನೋಡ್ರಿ ನಾಳೆ ಏನೇನು ಆಗ್ತೈತಿ ಎಲ್ಲೆಲ್ಲಿ ಹೋಗ್ತೀವಿ ಅಂತೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಗೈಸ್ ಯಾರ್ಯಾರು ಪ್ರೀವಿಯಸ್ ವಿಡಿಯೋ ಯಾರು ವಿಶ್ ಮಾಡತ್ತಿದ್ರಿ ಆ್ಯಂಡ್ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ನಾಳೆ ಸಿಗ್ತೇವೆ ನಾ ಇವಾಗ ಗಾಡಿ ಹೊಡೆದ ನಮ್ಮ ಮನೆಗೆ ಬನ್ನಿ ಇನ್ನೂ ಮನೆಗೆ ಹೋಗಿಲ್ಲ ಮತ್ತು ವೈಶುನ ಬರ್ಡೇ ಸಲುವಾಗಿ ಫಸ್ಟ್ ಟೈಮ್ ಇಷ್ಟು ವರ್ಷದಾಗ ಆಕಿಗೆ ಮಾಲಿ ತೊಗೊಂಡೇನಿ ಅಂದ್ರೆ ತಲೆ ಹಾಕೋ ಮಾಲಿ ಆಕಿನ ರಿಯಾಕ್ಷನ್ ನೋಡೋನು ಮತ್ತು ಏನಂತ ಕೇಳೋಣ ನಿಮ್ಮ ಅವಮಾನ ನಾ ಆಕಿ ಶಾಪ್ ಆಕಿ ನನಗೆ ಕೊಟ್ಲ ಡೊಮ್ಮಿ ಫಸ್ಟ್ ಟೈಮ್ ಇಷ್ಟು ವರ್ಷ ಒಳಗ ಥ್ಯಾಂಕ್ ಯು ಥ್ಯಾಂಕ್ಸ್ ಇಷ್ಟ ಆತ ಹುಡುಗಿಯರಿಗೆ ಹೂವ ಇಷ್ಟ ಆಗಲ್ಲ ವೈಟ್ ಕಲರ್ ಡ್ರೆಸ್ ಹಾಕೊಂಡಿನ ಅದು ಸಾಕತ್ತ ಮತ್ತೆ ಅದ್ರ ಸಲ ಇದನ್ನ ಹೌದೇನಾ ಇದು ನೋಡ್ರಿ ಮನೆ ಬರ್ಡೇ ಸಲ ತಂದಿದ್ದು ಇದು ಮಮ್ಮಿ ಕೊಡ್ಸಾರಿ ಇನ್ನೊಂದು ಡ್ರೆಸ್ ಐತಿ ಅದು ಮಮ್ಮಿ ಕೊಡ್ಸಾರಿ ಮಮ್ಮಿ ರೊಕ್ಕ ಕೊಟ್ಟಿಳ ಅದ್ರ ತಗೋ ವೈಶು ಮಮ್ಮಿ ರೊಕ್ಕ ಕೊಟ್ಟಿದ್ರಲ್ಲ ಅದ್ರ ಸಲ ಹೋಗಿ ಇಬ್ರು ಹೋಗಿ ತಂದಿದ್ವ ನನಗೆ ನಾಷ್ಟ ಮಾಡಿ ಅಷ್ಟೊಂದು ಭಾಳ ಐತಿ ಹೋಗೋಣ ನಾಷ್ಟ ಮಾಡಿದ್ವಿ ನೋಡು ನಂಗೆ ಅನ್ಸಿತ ಹಾಗೆ ಮಾಡ್ಕೊಂಡು ನನಗೆ ಕಾಲ್ ಮಾಡಿ ಹೇಳಿದ ಅಲ್ಲೇ ಹಾಗೆ ಏನಾರು ಮಾಡೋಣ ಅಂತ ಬರೋದು ಲೇಟ್ ಆಯ್ತಲ್ಲ ಅದಕ್ಕೆ ಇಲ್ಲೇ ಮಾಡ್ಬಿಟ್ಟಿನಿ ಸುಮ್ಮನೆ ರೊಕ್ಕ ಬರೀ ಯಾವ ಥರ ಪಲಾವ್ ಮಾಡಿದ ತೋರಿಸಿ ಹಾಕಿಬಿಟ್ಟಿ ಇಲ್ಲಿ ನೋಡ್ರಿ ಗಿಡಿ ಪಲಾವ್ ಮಸ್ತ್ ಮಾಡ್ತಾಳ ಖುಷಿ ಆಗತೈತಿ
ಯಾಕಂದ್ರೆ ಇಷ್ಟು ದಿವಸ ತಂದು ಕೊಟ್ಟಿಲ್ಲ, ಇವಾಗ ಅದನ್ನ ಕೊಡತ್ತೆ ನನಕ. ಆಗಿಡಿ ಸರಿ, ನಾಷ್ಟ ಮಾಡಿ ಸಿಗ್ತೇವಿ. ಮತ್ತೀಗ ಹೊಂಟೆ ಒಂದು ಗೇಸ್ ತೋರಿಸ್ತೇವಿ. ಇವಾಗ ಜಸ್ಟ್ ದರ್ಶನ ಮಾಡ್ಕೊಂಡ್ ಬಂದಿವ್ರಿ, ಎಲ್ಲಾ ಚಲೋ ಚಲೋ ಬಿಡ್ಕೊಂಡಿವ್ರಿ. ಚಲೋ ಮಾಡ್ಕೊಂಡೇವ್ರಿ. ದೇವ್ರ ದರ್ಶನ ಆಯ್ತ್ರಿ. ಅಂಡ್ ಇವಾಗ ಏನು ಇಲ್ಲ, ಮನಿಗ್ ಹೋಗ್ಬೇಕಷ್ಟೇ ರೀ. ನಮ್ಮ ಮಮ್ಮಿ ಮನಿ. ಗಿಡ್ಡಿ ಬಾಳ ದಿವಸದಿಂದ ಹೋಗ್ಬೇಕನ್ನತ್ತಿದ್ಲ. ನಾವ ಸ್ವಲ್ಪ ಡಿಲೇ ಮಾಡಿದ್ವ. ಈಗ ಬರ್ಡೇ ಸಲುವಾಗಿ ಅಂತ ಬಂದಿವಿ. ಅವಾಗ ಬರ್ತಾ ಇರ್ತೀವಿ. ಸೌಂಡ್ ಕೇಳ್ಸಂಗಿಲ್ರಿ, ಮನಿಗ್ ಹೋಗಿ ಸಿಗ್ತೇವಂತ. ಬೈಕ್ ತಗೊಂಬರ್ತೀನಿ, ನಾನ್ ಹೋಗ್ಲಿ ಅಷ್ಟು ಮಟ್ಟ. ಸರಿ, ಅಲ್ಲಿ ಹೋಗಿ ಬಾ. ಗೈಸ್, ಬಂದ್ ಕೂಡ ನಮ್ಮ ಮಮ್ಮಿ ಇದನ್ ಕೊಡ್ಸಿದ್ರಿ, ಚಾಕ್ಲೇಟ್. ನಂಗೆ ಎರಡು ಇಷ್ಟ ಅಂತ ಚಾಕ್ಲೇಟ್. ನೀನ್ ಗಿಡ್ಡು ಚಾಕ್ಲೇಟ್ ಕೊಟ್ಟ ಇವತ್ ಮಮ್ಮಿ ಚಾಕ್ಲೇಟ್, ಆಮೇಲೆ ರೋಸ್ ಕೊಟ್ರು. ಗಿಡ್ಡು ಕೊಟ್ಟಿದ್ದ, ಸೂರ್ಯನು ಕೊಟ್ಟಿದ್ದ, ಇವತ್ ಮಮ್ಮಿನೂ ಕೊಟ್ರು. ಅಂಡ್ ನಮ್ಮ ಸ್ಕೂಬಾ ಇಲ್ಲದಾಡ್ರಿ. ಸ್ಕೂಬಾ ನೋಡ್ರಿ, ರಾಡಿ ನೋಡ್ರಿ, ಕಿನ್ ರಾಡಿ ಸ್ಕೂಬಾಕ್ಕಂದ. ಆಮೇಲೆ ಕೇಕ್ ತಂದಿಟ್ಟ ಮಮ್ಮಿ, ಅಲ್ಲ ಐತ್ ನೋಡ್ರಿ. ಅಂದ್ರೆ ಕೇಕ್ ತಂದಿಟ್ಟಾರಂದ್ರೆ ನಮ್ಗ ರೊಕ್ಕ ಕೊಟ್ಟಿದ್ರೆ ತಗೊಂಬ ಅಂತ ಹೇಳಿ ನಾವ ತಗೊಂಬಂತೀವಿ. ಈಗ ಕೇಕ್ ಕಟಿಂಗ್ ಮಾಡಿ ಹೋಗ್ಬಿಡೋಣ ಅಂತ. ಸುರೇಶ್ ಮುಖ ತೋರಿಸಿ ನಿಂತ ಹೆಂಗ್ ಕಾಣತೈತಿ. ಇವಾಗ ಬಂದವ್ರು ಮಲ್ಕೊಂಬಿಂದ, ಮುಖಕ್ಕ ನೀರ ಎದ್ರ ಹೊಡೆದ ಮುಖ ಎಲ್ಲ ಹಿಂಗಾಗೈತಿ. ಇಕ್ಕೆ ನೋಡ್ರಿ ಹೆಂಗದ ಸೇಫ್. ನನಗೂ ಬಿದ್ದಾತಪ್ಪ, ಹೆಂಗ್ ಸೇಫ್ ಹೆಂಗ್. ಅಷ್ಟು ಜೋರ್ ಇತ್ತು ಮಳೆಯಲ್ಲಿ. ಮಳೆ ಬಾಳ ಇತ್ತು, ಸುಟ್ಟಂಗ ಆಗೈತಿ ಮುಖ. ಹೆಂಗಿಡಿ ಇಷ್ಟ ಮಟ ನಮ್ಮನ್ನ ಇಬ್ಬರನ್ನ ಕಾಡಿದ್ಲ, ಈಗ ನೋಡ್ರಿ ಹೆಂಗ್ ಮುಖ. ಇಷ್ಟು ಮಟ ಇಬ್ಬರನ್ನ ಕಾಡಿ ಹೆಂಗ್ ಮುಖಂದ ನೋಡ್ರಿ. ಆಕೆನು ಸಾಕ್ಸ್ ತೋರಿಸ್ತಾನ ಗಪ್ರೆ ಇಲ್ಲದ. ಏನ್ DIY ದಾಗ ತಗೊಂಬಂದೇವ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ವೈಷ್ಣವಿ. ಹ್ಯಾಪಿ ಬರ್ಡೇ ಟು ಯು ವೈಷ್ಣವಿ. ವೈಷ್ಣವಿ ಅನ್ಬೇಡ್ರಿ, ವೈಷ್ಣು ಅನ್ರಿ. ಹ್ಯಾಪಿ ಬರ್ಡೇ ವೈಶು. ಇಲ್ಲಿ ನೋಡ್ರಿ ಸ್ಪಾರ್ಕಲ್ ಕಂಚಿ ಹೆಂಗ್ ಕೂತಾಳ. ಈ ಕಡೆ ಆ ಕಡೆ ಈ ಕಡೆ ಬಂದ. ಹೇಯ್ ನಿಮ್ದಕ್ಕೂ ತಿನ್ನಲ್ಲಿ ಹಿಡಿಕೊಂಡಾರ ನಿಂಗ. ಮ್ಯಾಲ ಹಿಡಿಬೇಕು ಹಿಂಗ. ಹ್ಯಾಪಿ ಬರ್ಡೇ. ಹಿಂಗ್ಯಾಕ್ ಮಾಡ್ತೀಯ ಅದನ್ನ? ಇಲ್ಲಿ ಬಿಡ. ನನ್ ಬರ್ತ್ಡೇ ಸ್ಪೆಷಲ್ ಗುಲಾಬ್ ಜಾಮೂನ್ ಮಾಡ್ಯಾರ್ರಿ ನಮ್ಮ ಮಮ್ಮಿ. ಹಾಕಿ ಕೊಡತ್ತಾರ ನೋಡ್ರಿ. ಸುರೇಶಿಗೆ ಹಿಂಗ್ ಡ್ರೈ ಇಷ್ಟ ಹಾಕೋ ಅಲ್ಲ ಸೂರ್ಯ? ಸಾಕ್ ಮಮ್ಮಿ ಸಾಕ. ತಿನ್ರಿ. wanna eat? Nope. 1 ಗಂಟೆಕ್ ಮಾಡೀನಿ ನಾನು. ಕುಬವ್ವ ಬೈತಾ ನಾನು ಹಂಗ ಮಾಡ್ತೀವಿ ಒಟ್ಟ. ನೀ ಬ್ಯಾ ಬಾಳ ಅಪ್ಪಿ ಕೋಲ್ಡ್ ಕೇಕ್. ಇವಾಗ ನಾ ಮತ್ ವೈಶು ಎಲ್ಲಿ ಹೊಂಟಪ್ಪ ಅಂತಂದ್ರ, ವೈಶು ಪಾರ್ಟಿ ಕೊಡಿಸ್ತಾಳ ಅಂತ ಸಲುವಾಗಿನ ಹೋಟೆಲ್ಗೆ ಹೊಂಟಾಳ. ಇದ ಸೂರ್ಯನ್ ಗಿಫ್ಟ್ ರೀ, ತರ್ಸ್ ಚೆನ್ನಾಗಿ. ಇಲ್ಲಿ ನೋಡ್ರಿ ಹೆಂಗೈತಿ, ಕೆಳಗಡೆ ಸಹ ಹಿಂಗೈತಿ, ಈ ತರ ಐತಿ. ಹೆಂಗ್ ಕಾಣಿಸತ್ತೇನಿ? ಚಲೋ ಕಾಣ ಐತಿ. ಸಿಂಪಲ್ ಹೆಂಗ್ ಕಾಣಿಸತ್ತೇನೆ ಅಂತ ಹೇಳಿ ಸಿಂಪಲ್ ಆಗಿ ರೆಡಿ ಆಗಿದೆ ಅಷ್ಟೇ. ಇವಾಗ ಊಟಕ್ಕೆ ಹೋಗ್ತೇವಿ. ಇವತ್ತಿನ ಡೇ ಇಷ್ಟ ಐತ್ರಿ, ಮಸ್ತ್ ಆಗೈತ್ರಿ ಗೈಸ್. ನಿನ್ನೆ ನೈಟ್ ಇಂದ ಭಾರಿ ಐತ್ರಿ. ಸರಿ, ಊಟ ಮಾಡೋ ಸಿಗ್ತೇವೆ.
ಸೊ ಗೈಸ್ ಇವಾಗ ಊಟಕ್ಕೆ ಕರ್ಕೊಂಡ್ ಬಂದೇನ್ರಿ, ಪಾರ್ಟಿ ಕೊಡ್ಸ್ಲಿಕತ್ತೀನಿ. ಸೊ ಏನೇನ್ ಆರ್ಡರ್ ಮಾಡ್ತಾರ ನೋಡೋಣಂತ. ಇವಾಗ ಬಡ್ಡೆ ಮುಗಿಸ್ಕೊಂಡು ವಯಸ್ಸಿದ ಮತ್ತು ಪಾರ್ಟಿ ಕೊಡ್ಸೋದ ಅದ್ರ ಸಲುವಾಗಿ ನಮ್ಮ ತಮ್ಮ ಮತ್ತು ನಾನು ವಯಸ್ಸು 3 ಜನ ಬಂದೇವಿ. ನನ್ ಮೈದ್ನ ರೀ, ದೊಡ್ಡ ಮೈದ್ನ. ಆರ್ಡರ್ ಏನೇನು ಮಾಡೋದನ್ನ ಕೇಸ್ ನೋಡ್ತೀರಿ ಈಗ. ಹಾ, ಅವ ಅನ್ನ ಉಣ್ಣಂಗಿಲ್ಲ, ಏನಾರೇ ನಾನ ಇಲ್ಲ ಬಟರ್ ನಾನ್ ಮಾಡ. ಸೊ ಗೈಸ್ ಬಂದೈತಿ, ಇವಾಗ ಊಟ ಮಾಡತ್ತೀವ್ರಿ. ಅವನು ಊಟ ಮಾಡತ್ತನು ಅಂಡ್ ಸೂರ್ಯ ಬಂದೈತಿ, ನಾವು ಇಬ್ರು ಊಟ ಮಾಡ್ತೀವಿ. ಇವಾಗ ಮಟನ್ ಬಿರಿಯಾನಿ ಬಂತ್ರಿ ಅಂಡ್ ನನಗಂತೂ ತಿನ್ನಾಕ ಹೋಗ್ಲಿಲ್ರಿ, ಅವು ಅಷ್ಟ್ ಬಿಟ್ರಿ. ಆಮೇಲೆ ಇವ್ ಅನ್ನ ಉಣ್ಣಾಕತ್ತಾನು. ಸೊ ಗೈಸ್ ಎಲ್ಲಾ ಊಟ ಆತು, ಎಲ್ಲಾನು ಆತು. ಇವಾಗ ಮನೆ ಕಡೆ ನಮ್ಮ ದಾರಿ ಅಂಡ್ ನಮ್ಗ ವಜ್ಜಿಗೈತಿ, ಫುಲ್ ಆಗೈತಿ ಹೊಟ್ಟೆ. ಅವಾಗ ಈಗೆಲ್ಲಾ ಊಟ ಅದು ಎಲ್ಲಾ ಮಾಡಿದ್ವಿ ಅಂಡ್ ಇವತ್ತಿನ ಡೇ ಚಲೋ ಆಯ್ತಾ? ಹೆಂಗಾಗಿತ್ತು ಇವತ್ತಿನ ಡೇ? ಚಲೋ ಅನ್ಸುತ್ತೆ. ಅಂಡ್ ನನಗಂತೂ ಸಿಕ್ಕಾಪಟ್ಟ ಇಷ್ಟ ಆಯ್ತು. ಆಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇವಂತ. ಮಳೆ ನಿಂತಿದ್ದು ಇನ್ನೊಂದು ಸ್ವಲ್ಪ ಖುಷಿ ಆಯ್ತು, ಯಾಕಪ್ಪ ಅಂತಂದ್ರ ಬೆಳಗಿಂದ ಮಳಿ ಒಳಗೆ ಇದ್ದು ತೋರ್ಸ್ಕೊಂಡ. ಅದಕ್ಕ ಅಂಡ್ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಷ್ಟು ಮಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಲಾಟ್ಸ್ ಆಫ್ ಲವ್ ಅಂಡ್ ಬೈ.